ಎಂಥ ಕೈಗಾರ ಉದ್ಯಮಿ ಇವರು? ಇದನ್ನೆಲ್ಲನೂ ಇವತ್ತು ಜನಸಾಮಾನ್ಯರು ಕೇಳಬೇಕಾಗಿದೆ. ಯಾಕಂದ್ರೆ ಇಂಥ ಘಟನೆ ಅಲ್ಲಿ ಮೇಲೆ ಆಗ್ತಾ ಇದ್ದಾವೆ, ಅಲ್ಲೆಲ್ಲ ಕೇಳ್ತಾ ಇರ್ತೀವಿ ನಾವು. ದುಡ್ಡು ಹೊಡ್ಕೊಂಡು ಹೋದರು, ಮಾಡ್ಕೊಂಡು ಹೋದರು, ಮತ್ತೇನೋ ಮಾಡಿದರು ಅನ್ನೋದು ಎಷ್ಟೋ ಜನ ಇದ್ದಾರೆ. ಇವ್ರು ಪ್ರಾಮಾಣಿಕರಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಇವ್ರು ಯಾವ ರೀತಿಯಾಗಿ ರೂಪಾಯಿಗೆ 36 ಪೈಸೆ, ಒಂದು ರೂಪಾಯಿಗೆ 36 ಪೈಸೆ ಹೆಂಗೆ ಉತ್ಪಾದನೆ ಮಾಡಿಕೊಡ್ತಾರ, ಲಾಭ ಹೆಂಗೆ ಮಾಡ್ಕೊಡ್ತಾರೆ, ಏನಿದ್ರ ಉದ್ದೇಶ? ಇದನ್ನು ಇವತ್ತು ಪ್ರಶ್ನೆ ಮಾಡಬೇಕಾಗಿದ್ದು ಸರ್ಕಾರನೂ ಹೌದು, ಸಾರ್ವಜನಿಕರು ಹೌದು. ಸಾರ್ವಜನಿಕರು ಸಹಿತ ಇದಕ್ಕೆ ವಿಚಾರ ಮಾಡಿ ದುಡ್ಡು ಕೊಡಬೇಕಾಗ್ತದೆ. ದುಡ್ಡು ಸಿಗ್ತದಂತೆ ಎಲ್ಲೆಲ್ಲೂ ನಾವು ಹಾಕಿದೀವಪ್ಪ ಅಂತಂದ್ರೆ ಇವತ್ತು ಅನೇಕ ಕೋಬಿಡು ಬ್ಯಾಂಕ್ಗಳು ಮತ್ತು ಅಲ್ಲಿ ಜನ ಇರ್ತಾರೆ, ಸಾಕಷ್ಟು ಜನ ಕುಡ್ಕೊಂಡು ಮಾಡಿರ್ತಾರೆ. ಅದನ್ನು ದಿವಾಳಿ ಎದ್ದು ಹೋಗ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಸಂದರ್ಭದಾಗ ನಮ್ಮ ಡಾಕ್ಟರ್ ಅವರು ನೀಲನ್ ಅವರು ಅಂದ್ರೆ ಶಿವಾನಂದ ನೀಲನ್ ಅವ್ರ ಸಲುವಾಗಿ ಇವೆಲ್ಲ ಅಡ್ವರ್ಟೈಸ್ ಬರೋದಕ್ಕಾಗಿ ಅಲ್ಲಿಯೇ ಪತ್ರಗಳು ಜಾಗೃತವಾಗಿ ಈ ವಿಷಯದಲ್ಲಿ ನೀವು ಏನಾದರೂ ಕ್ರಮ ತೆಗೆದುಕೋಬೇಕು ಅಂತ ಸರ್ಕಾರಕ್ಕೆ ಒತ್ತಡ ತರ್ತಿದ್ದಾರೆ. ಮತ್ತು ಸರ್ಕಾರದ ಕೆಲಸ ಹೌದು. ಮತ್ತು ಪತ್ರಕರ್ತರ ಧರ್ಮ ಏನಪ್ಪ ಅಂತಂದರೆ ಕೆಲಸ ಏನಂದ್ರೆ ಇಂಥವು ನಡೆದಾಗ ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸಿಕೊಳ್ಳುವಂಥದ್ದು, ಜನರಿಗೆ ಜಾಗೃತಿ ಮಾಡುವಂಥದ್ದು. ಆ ಕೆಲಸವನ್ನು ಬಾಬಾಗೌಡ ಪಾಟೀಲರು, ಇನ್ನುಳಿದ ನಮ್ಮ ಸದಾನಂದ ಬಾಮಣಿಯವರು, ರಾಜು ಟೋಪನವರು ಎಲ್ಲರೂ ಮಾಡ್ತಾಯಿದ್ದಾರೆ. ಅವ್ರ ಕೆಲಸಕ್ಕೆ ನಾವು ಇವತ್ತು ಹೌದು ಸರಿ ಅದ, ಅದನ್ನ ಬೆಂಬಲಿಸಬೇಕಾಗ್ತದೆ. ಮಾಡಿರಿ, ಎನ್ಕ್ವೈರಿ ಮಾಡಿರಿ. ಅವ್ರನ್ನ ಮಾಡಿಕೊಂಡು ಇವರು ನಿಜವಾಗಿಯೂ ಯಾವ ಉದ್ಯೋಗ ಮಾಡಿ ಈ ದುಡ್ಡು ಯಾವ ಇಂಡಸ್ಟ್ರಿಗೆ ಹೂಡ್ತಾರೆ. ಅವರು ಏನಾರ ಕಡೆ ತೆಗೆದುಕೊಂಡಂಥ ಒಂದು 100 ರೂಪಾಯಿಯನ್ನು ಎದರಲ್ಲಿ ಹೂಡಿ ತಮಗೂ ಲಾಭ ಮಾಡಿಕೊಂಡು ತಾವು ಇಂಡಸ್ಟ್ರಿ ನಡೆಸ್ಕೊಂಡು ನನಗೆ 36% ಹೆಂಗೆ ಕೊಡ್ತಾರೆ ಇವರು ಅನ್ನೋದು ಮೊದಲು ಜನರಿಗೆ ತಿಳಿಸ್ಬೇಕಾಗಿದೆ. ಯಾವ ಉದ್ಯೋಗ, ಇದ್ರ ಹಿನ್ನೆಲೆ ಏನು ಅಂತೇಳಿ. ಯಾಕಂದ್ರೆ